ನಮ್ ಬಿಜಾಪುರ್ನಾಗ ನಮ್ ಶೂಟ್ ಒನ್ ಡೇ ಯಾವ ತರ ಇರತ್ತಂತ ಚೆಕ್ ಮಾಡ್ರಿ. ಇವ್ರಂತೂ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಾರೆ, ಗಫೂರ್ GK. ನಮಸ್ಕಾರ ಎಲ್ಲರಿಗೂ, ನಾನು ಅಕ್ಷತಾ ನಾಯಕ್. ನಾವಿವತ್ತ ಮಸ್ತ್ಗೆ ಒಂದ್ ಮದ್ವೆ ಅಟೆಂಡ್ ಮಾಡ್ಲಿಕ್ಕೆ ಫುಲ್ ಫ್ಯಾಮಿಲಿ ಜೊತೆ ಹೊಂಟಿದ್ವಿ. ಆಟೋ ಮುಂದ್ ಕೊಡೋದಂತೂ ಕಾಮನ್ ಇತ್ತು ನಮ್ ಉತ್ತರ ಕರ್ನಾಟಕ ಒಳಗಡೆ. ಅದೆಲ್ಲ ಮುಗಿಸ್ಕೊಂಡೆ ನಾವು ಗೋಲ್ ಗುಂಬಜಿಗೆ ಬಂದ್ವಿ. ಯಾಕಂತಂದ್ರೆ ನಂಗೆ ಒಂದು ಪ್ರಮೋಷನ್ ಶೂಟ್ ಮಾಡೋದಿತ್ತ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ನಮಗ್ ನೋಡಿ, ಮೇಡಮ್ ಪ್ಲೀಸ್ ಮೈಕ್ ಯೂಸ್ ಮಾಡ್ಬೇಡ್ರಿ ಅಂತ ಅಂದ್ಬಿಟ್ರಿ. ಯಾಕಂತಂದ್ರ ಬೇರೆ ಯಾರೋ ಏನೆಲ್ಲ ತಪ್ಪು ಮಾಡಿದ್ರು, ಸೊ ನಮಗೂ ಆ ಫೆಸಿಲಿಟಿ ಈಗ ಸಿಗಾತಿಲ್ಲ. ಈ ಗೋಲ್ ಗುಂಬಜ್ ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಗುಮ್ಮಟ, ನಮ್ಮ ಭಾರತದಲ್ಲಿ ಅತಿ ಎತ್ತರವಾದ ಮೊದಲನೇ ಗುಮ್ಮಟ. ನಮ್ಮ ಇಂಡಿಯಾ ಒಳಗಡೆ ಗೋಲ್ ಗುಂಬಜ್ ಬಗ್ಗೆನೇ ಇನ್ನು ಯಾರಿಗೂ ಜಾಸ್ತಿ ನಾಲೆಜ್ ಇಲ್ಲ. ಬಟ್ ವಿದೇಶದಿಂದ ಎಲ್ಲರೂ ಬರ್ತಾರ, ನೋಡ್ತಾರ, ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಕೊಂಡು ಹೋಗ್ತಾರ, ನಾಲೆಜ್ ತಗೋತಾರ. ಬಟ್ ಇಲ್ಲಿದ್ದವ್ರಿಗೆ ಯಾಕೆ ಇದು ಗೊತ್ತಿಲ್ಲ ಅಂತ ಆದಷ್ಟು ಜಾಸ್ತಿ ಜನ ಇದಕ್ಕೆ ವಿಸಿಟ್ ಮಾಡಕ್ ಟ್ರೈ ಮಾಡ್ರಿ. ನಾವಂತೂ ಇಲ್ಲೇ ಬೆಳ್ದೇವಿ, ಸೊ ನಮಗ ಕಾಲೇಜ್ ಸ್ಕೂಲ್ ಟೈಮಿಗೂ ಇಲ್ಲೇ ಪಿಕ್ನಿಕ್, ಇದೇ ನಮ್ದ ಟ್ರಿಪ್. ಈಗ ಸಣ್ಣಗೆ ಎಲ್ಲರಿಗೂ ಗೊತ್ತಾಗ್ಲಿಕ್ಕತೈತಿ ಗೋಲ್ ಗುಂಬಜ್ ಅಂದ್ರೆ ಏನಂತ. ಮೊದ್ಲಿನ್ಕಿಂತ ಈಗಂತೂ ಬಹಳ ಇಂಪ್ರೂವ್ಮೆಂಟ್ ಮಾಡಿದಾರೆ ಇಲ್ಲಿ. ಹಂಗೆ ನಾವು ಫುಲ್ ಗೋಲ್ ಗುಂಬಜ್ ನೋಡ್ಕೊಂಡು ಮತ್ತು ನಮ್ದು ಏನ್ ಕಂಟಿನ್ಯೂ ಶೂಟ್ ಮಾಡೋದಿತ್ತು ಅದನ್ನ ಶೂಟ್ ಮಾಡ್ಕೊಂಡ್ವಿ. ಸೆಕೆಂಡ್ ಶೂಟ್ ಮಾಡ್ಕೊಂಡ್ವಿ. ಇದಾದ್ಮೇಲೆ ನಾವು ಮಸ್ತಾಗಿ ಒಂದು ಪೇಸ್ಟ್ರಿ ತಿನ್ಲಿಕ್ಕೆ ಹೋದ್ವಿ. ದಖನಿ ಹಿಂದಿ ನನಗೆ ಸ್ವಲ್ಪ ಮಾತಾಡಕ್ಕೆ ಪ್ರಾಬ್ಲಮ್ ಆಗುತ್ತೆ, ಸೊ ನಮ್ ಶೂಟ್ ಟೈಮ್ ಬಹಳ ಜಾಸ್ತಿ ಆಗ್ಬಿಡುತ್ತೆ. ಮನೆಗೆ ಬಂದೆ ನಾನು ಒಂದು ಶೂಟ್ ಮುಗಿಸ್ಕೊಂಡೆ. ಅದಾದ್ಮೇಲೆ ನಂದು ಇನ್ನೊಂದು ಶೂಟ್ ಇತ್ತು, ಅದನ್ನು ಮುಗಿಸ್ಕೊಂಡೆ. ಮತ್ತೆ ನೆಕ್ಸ್ಟ್ ಟೈಮ್ ಸಿಗೋಣ ಅಂತ.